ನೋಡಿ, ಒಂದು ಕಡೆ ಕರ್ನಾಟಕದಲ್ಲಿ ಕಾವೇರಿಯ ಕಿಚ್ಚು ಹೆಚ್ಚಾಗ್ತಾ ಇದೆ, ಪ್ರತಿಭಟನೆಗಳು ಕೂಡ ಹೆಚ್ಚಾಗ್ತಾ ಇದೆ, ತೀವ್ರತೆಯನ್ನ ಕೂಡ ಪಡೆದುಕೊಳ್ತಾ ಇದೆ. ಈ ಕಾವೇರಿ ವಿವಾದದ ನಡುವೆಯೇ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನವಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಇವತ್ತು ಮಧ್ಯಾಹ್ನ 2:55 ವಿಶೇಷ ವಿಮಾನದ ಮುಖಾಂತರ ಮೋದಿ ಅವರ ಆಗಮನವಾಗುತ್ತೆ. ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. 1892ರಲ್ಲಿ ಮೈಸೂರಿನಲ್ಲಿ ತಂಗಿದ್ದಂತಹ ಸ್ವಾಮಿ ವಿವೇಕಾನಂದರವರು ಐತಿಹಾಸಿಕ ಘಟನೆಯನ್ನ ಸ್ಮರಿಸುವಂತಹ ಉದ್ದೇಶದಿಂದ ಸ್ಮಾರಕ ನಿರ್ಮಾಣವನ್ನ ಮಾಡಲಾಗಿದೆ. ರಾಮಕೃಷ್ಣ ಆಶ್ರಮದಲ್ಲಿ ಪ್ರಧಾನಿಯಿಂದ ಸ್ಮಾರಕವನ್ನ ಉದ್ಘಾಟನೆ ಮಾಡಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಸ್ಮಾರಕ ಉದ್ಘಾಟನೆ ಬಳಿಕ ಸಾರ್ವಜನಿಕರನ್ನ ಉದ್ದೇಶಿಸಿ ಮೋದಿ ಅವರು ಭಾಷಣವನ್ನ ಕೂಡ ಮಾಡಲಿಕ್ಕಿದ್ದಾರೆ. ಕಾವೇರಿ ಕಿಚ್ಚಿನ ಮಧ್ಯೆಯೇ ಪೊಲೀಸರಿಂದ ಭಾರೀ ಸರ್ಪಗಾವಲನ್ನ ಕೂಡ ಈಗಾಗಲೇ ಹಾಕಿಕೊಳ್ಳಲಾಗಿದೆ. ನೋಡಿ, ಈಗಾಗಲೇ ಬೇರೆ ಬೇರೆ ಭಾಗದಿಂದ ಮೈಸೂರಿಗೆ ಹೋಗುವಂತಹ ಒಂದಷ್ಟು ಆಲೋಚನೆಗಳೇನಾದ್ರೂ ಇಟ್ಕೊಂಡಿದ್ರೆ ಅದನ್ನ ಕೈ ಬಿಡೋದೇ ಒಳಿತು ಅಂತ ಕೂಡ ಹೇಳಲಾಗುತ್ತೆ. ಕಾರಣ ಇಷ್ಟೇ, ಮೋದಿಯವರ ಆಗಮನ ಆಗ್ತಾ ಇದೆ, ವೀಕೆಂಡ್ ಬೇರೆ ಇದೆ. ಸೊ ವೀಕೆಂಡ್ ಅಲ್ಲಿ ನಾವು ಮೈಸೂರಿಗೆ ಹೋಗೋಣ ಅಂತ ಏನಾದ್ರೂ ಪ್ಲಾನ್ ಹಾಕೊಂಡಿದ್ರೆ ಅದನ್ನ ಈಗಲೇ ಕೈ ಬಿಟ್ಬಿಡಿ, ಬೇರೆ ಯಾವ್ದಾದ್ರೂ ಒಂದು ಭಾಗವನ್ನ ಆಯ್ಕೆ ಮಾಡ್ಕೊಳ್ಳಿ. ಇವತ್ತು ಮಧ್ಯಾಹ್ನ 2:55 ವಿಶೇಷ ವಿಮಾನದ ಮುಖಾಂತರ ಮೋದಿಯವರ ಆಗಮನ ಆಗ್ತಾ ಇದೆ. ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಖುದ್ದು ಡಿಕೆ ಶಿವಕುಮಾರ್ ಅವರೇ ತೆರಳಿ ಅವರನ್ನ ಆಹ್ವಾನವನ್ನ ಮಾಡಿಕೊಳ್ಳಿಕ್ಕಿದ್ದಾರೆ. ನೋಡಿ, 1892ರಲ್ಲಿ ಸ್ವಾಮಿ ವಿವೇಕಾನಂದರವರು ಇಲ್ಲಿ ತಂಗಿದ್ರು, ಅಂದ್ರೆ ಮೈಸೂರಿನಲ್ಲಿ ತಂಗಿದ್ರು ಅನ್ನುವಂತಹ ಮಾತಿದೆ. ಸೊ ಹಾಗಾಗಿ ಅಲ್ಲಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಲಾಗಿದೆ. ಐತಿಹಾಸಿಕ ಘಟನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಸ್ಮರಿಸುವಂತಹ ಉದ್ದೇಶದಿಂದಾಗಿ ಸ್ಮಾರಕ ನಿರ್ಮಾಣ ಈಗಾಗಲೇ ಆಗಿದೆ. ರಾಮಕೃಷ್ಣ ಆಶ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ಸ್ಮಾರಕ ಉದ್ಘಾಟನೆ ಆಗುತ್ತೆ. ಸೊ ಹಾಗಾಗಿ ಸ್ಮಾರಕ ಉದ್ಘಾಟನೆ ಬಳಿಕ ಸಾರ್ವಜನಿಕರನ್ನ ಉದ್ದೇಶಿಸಿ ಮೋದಿ ಅವರು ಭಾಷಣವನ್ನ ಕೂಡ ಮಾಡಲಿಕ್ಕಿದ್ದಾರೆ. ನೋಡಿ, ಒಂದು ಕಡೆ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ, ಪ್ರತಿಭಟನೆಗಳು ಕೂಡ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ. ಮತ್ತೊಂದು ಕಡೆ ಮೋದಿ ಅವರ ಆಗಮನ ಆಗತ್ತೆ. ಮತ್ತೆ ನೋಡಿ, ಶಿಷ್ಟಾಚಾರ ಉಲ್ಲಂಘನೆ ಆಗಬಾರದು, ಆದರೆ ಅದಕ್ಕಾಗಿ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಉಂಟಾಗದ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಡಿವೈಡ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಮೋದಿ ಬರುವಂತಹ ಹಾದಿಯಲ್ಲಿ ಸಂಚಾರವನ್ನ ನಿರ್ಬಂಧ ಮಾಡುವಂತಹ ಕೆಲಸಗಳು ಕೂಡ ಇಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ಹೆಚ್ಚಿನ ಬಿಗಿ ಭದ್ರತೆಯನ್ನ ಕೂಡ ತೆಗೆದುಕೊಳ್ಳುವಂತಹ ಕೆಲಸಗಳು ಕೂಡ ಇಲ್ಲಾಗಿದೆ. ಈಗಾಗಲೇ ಡಾಗ್ ಸ್ಕ್ವಾಡ್ಗಳು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಕೂಡ ಈಗಾಗಲೇ ನಡೆಸಲಾಗಿದೆ. ಪ್ರತಿಯೊಬ್ಬರು ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ಈಗಾಗಲೇ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿಭಟನೆಯ ಬಿಸಿ ಮೋದಿ ಅವರಿಗೆ ತಟ್ಟಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ.